ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ವರ್ಷಕ್ಕೆ 1,20,000 ಆದಾಯಕ್ಕಿಂತ ಕಡಿಮೆ ಆದಾಯ ಇರಬೇಕು. ಇದು ಸರ್ಕಾರದ ರೂಲ್ಸು. ಅದು BPL ಕಾರ್ಡ್ಗೆ. ಅಂದರೆ BPL ಕಾರ್ಡ್ ಮಾಡಿಸ್ಬೇಕು ಅಂದರೆ ನೀವು ವರ್ಷಕ್ಕೆ 1,20,000 ಆದಾಯಕ್ಕಿಂತ ಕಡಿಮೆ ಆದಾಯ ಇರಬೇಕು. ಹಾಗೆ ಅಂತ್ಯೋದಯ ಕಾರ್ಡ್ ಮಾಡಿಸ್ಬೇಕು ಅಂದರೆ ವರ್ಷಕ್ಕೆ 15,000 ರೂಪಾಯಿ. ಅಂದರೆ ತುಂಬ ಒಂದು ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅಂತ ಹೇಳಿ ಸರ್ಕಾರ ಒಂದು ವಾರ್ಷಿಕ ಆದಾಯದ ಮಿತಿಯನ್ನು ಫಿಕ್ಸ್ ಮಾಡಿದೆ. ಅಂದರೆ BPL ಕಾರ್ಡ್ಗೆ ಇಷ್ಟಿರಬೇಕು, 1,20,000. ಹಾಗೆ ಅಂತ್ಯೋದಯ ಕಾರ್ಡ್ಗೆ 15,000 ರೂಪಾಯಿ ಆದಾಯ ಮೀರಿರಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಫಿಕ್ಸ್ ಮಾಡಿದೆ. ಆದರೆ ಈಗ ಆದಾಯದ ಮಿತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಆಹಾರ ಇಲಾಖೆ ಒಂದು ಮಹತ್ವದ ಪ್ರಸ್ತಾವನೆಯನ್ನು ತಗೊಂಡೋಗಿ ಸರ್ಕಾರದ ಮುಂದೆ ಇಟ್ಟಿದೆ. ಇದರ ಬಗ್ಗೆ ಆದಷ್ಟು ಬೇಗ ಸೂಕ್ತವಾದಂತಹ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಆಹಾರ ಹಾಗೆ ನಾಗರಿಕ ಸರಬರಾಜು ಸಚಿವರಾದಂತಹ KH ಮುನಿಯಪ್ಪ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲರಿ, ಈಗ ಯಾರಿದ್ದಾರೆ ವರ್ಷಕ್ಕೆ 1,20,000ಕ್ಕಿಂತ ಕಡಿಮೆ ಆದಾಯ ಇರೋರು ಯಾರಿರ್ತಾರೆ? ಅಷ್ಟು ಆದಾಯದಲ್ಲಿ ನಮ್ಮ ಜನ ಹೇಗೆ ಜೀವನ ಮಾಡ್ತಾರೆ ಹೇಳಿ? ಅದರಲ್ಲೂ ಈ ಬೆಲೆ ಏರಿಕೆಯಲ್ಲಿ ಬಡ ಜನಗಳು ಬದುಕೋಕ್ಕಾಗ್ತಾ ಇದೆಯಾ? ಅದಕ್ಕೋಸ್ಕರ ಈಗ ರೇಷನ್ ಕಾರ್ಡ್ ಆದಾಯದ ಮಿತಿಯನ್ನು ಹೆಚ್ಚಿಸಬೇಕು. ಅಂದರೆ ಯಾರಿಗೂ ಸಹ 1,20,000 ಆದಾಯಕ್ಕಿಂತ ಕಡಿಮೆ ಇರೋದಿಲ್ಲ. ಈಗ ಎಂಥ ಕೂಲಿ ಮಾಡೋರಿಗೂ ಸಹ ಲಿಮಿಟೆಡ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ದಿನಕ್ಕೆ ಒಂದು 500 ರೂಪಾಯಿ ಕೂಲಿ ಅಂತ ಲೆಕ್ಕ ಹಾಕಿರೋ ವರ್ಷಕ್ಕೆ ಜಾಸ್ತಿನೇ ಆಗುತ್ತೆ. 1,20,000ಕ್ಕಿಂತ ಜಾಸ್ತಿನೇ ಆದಾಯ ಆಗುತ್ತೆ. ಇವರು 1,20,000ಗಿಂತ ಕೆಳಗಡೆ ಇದ್ರೆ ಮಾತ್ರ BPL ಕಾರ್ಡ್ ಸಿಗುತ್ತೆ ಅಂದರೆ ಹೇಗಾಗುತ್ತೆ ಹೇಳಿ? ಅವರು ಸಹ ಬಡವರೇ ಅಲ್ವಾ? ಸೊ ಈಗ ಆ ಆದಾಯದ ಮಿತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿಬಿಟ್ಟು ಒಂದು ಪ್ರಸ್ತಾವನೆಯನ್ನು ಏನು ಮಾಡಿದ್ದಾರೆ, ಒಂದು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇನ್ನು ಕರ್ನಾಟಕ ಆಹಾರ ಹಾಗೆ ನಾಗರಿಕ ಸರಬರಾಜು ನಿಗಮಕ್ಕೆ ಒಂದು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರುವಂತಹ 376 ಸಿಬ್ಬಂದಿಗೆ ವಿಧಾನಸೌಧದಲ್ಲಿ ಗುರುವಾರ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದ ನಂತರ ಸಚಿವರಾದಂತಹ KH ಮುನಿಯಪ್ಪ ಅವರು ಮಾತನಾಡಿದ್ದಾರೆ. RV ದೇಶಪಾಂಡೆ ಅವರ ಅಧ್ಯಕ್ಷತೆಯ ಆಡಳಿತ ಸುಧಾರಣಾ ಆಯೋಗ ಏನಿದೆ ಅದು BPL ಕಾರ್ಡ್ ಪಡೆಯುವಂತಹ ಆದಾಯದ ಮಿತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮಹತ್ವದ ಶಿಫಾರಸನ್ನು ಮಾಡಿದೆ. ಸಾರ್ವಜನಿಕ ವಲಯದಲ್ಲೂ ಸಹ ಈ ಬೇಡಿಕೆ ಏನಿದೆ ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಮುಖ್ಯಮಂತ್ರಿ DKಶಿ ಅವರೊಂದಿಗೆ ನಾವು ಚರ್ಚೆ ಮಾಡಿ ಒಂದು ಅಂತಿಮವಾದಂತಹ ನಿರ್ಧಾರವನ್ನು ನಿಮಗೂ ಸಹ ಹೇಳ್ತೀನಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ರೇಷನ್ ಕಾರ್ಡ್ಗಳನ್ನು ಯಾರ್ಯಾರು ಒಂದು ಅಕ್ರಮವಾಗಿ ತಗೊಂಡಿದ್ದಾರೋ ಅಂತಹವರ ಕಾರ್ಡ್ಗಳನ್ನು ಸಹ ಈಗ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ BPLಯಿಂದ APLಗೆ ಕನ್ವರ್ಟ್ ಮಾಡಿ ಕೂಡ ಆಗಿದೆ. ಕೇಂದ್ರ ಸರ್ಕಾರ ಏನಿದೆ ರಾಜ್ಯದಲ್ಲಿ ಗುರುತಿಸಿದಂತಹ ಒಂದು ಒಟ್ಟು 7.76 ಲಕ್ಷ ಅನುಮಾನಾಸ್ಪದ ಹಾಗೆ ಅನರ್ಹ BPL ಕಾರ್ಡ್ಗಳ ಪೈಕಿ ಈಗಾಗಲೇ ಶೇಕಡ 50% ಪರಿಷ್ಕರಣೆಯನ್ನು ಪೂರ್ಣ ಮಾಡಿದ್ದಾರೆ ಅನ್ನೋದು ಸಹ ಹೇಳಿದ್ದಾರೆ. ನಿಯಮಗಳನ್ನು ಮೀರಿ BPL ಕಾರ್ಡ್ ಪಡೆದಿದ್ದಂತಹ ಒಟ್ಟು 4,32,295 ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು BPLಯಿಂದ APL ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಲಾಗಿದೆ ಅಂತ ಕೂಡ KH ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪಡಿತರ ಅಕ್ರಮ ತಡೆಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ಅಕ್ರಮವಾಗಿ ಪಡಿತರವನ್ನು ಸಾಗಿಸ್ತಾ ಇರ್ತಾರೆ, ಅಂತಹದ ಬಗ್ಗೆ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕಳೆದ ಒಂದು 3 ವರ್ಷಗಳಲ್ಲಿ ಒಟ್ಟು 1,497 FIR ದಾಖಲಿಸಿದ್ದಾರೆ. 49.38 ಕೋಟಿ ಮೌಲ್ಯದ ಆಹಾರ ಧಾನ್ಯಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಇದು ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೋ, ಅಂದರೆ ತುಂಬ ಎಮರ್ಜೆನ್ಸಿ ಇರೋರಿಗೆ ನೀವೊಂದು ಆಸ್ಪತ್ರೆಗೆ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ಅಲ್ಲಿ ರೇಷನ್ ಕಾರ್ಡ್ ಕೇಳ್ತಾರೆ. ಅಂತಹ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಅವ್ರ ಹತ್ರ BPL ಕಾರ್ಡ್ ಇರಲ್ಲ. ಅಂಥವ್ರು ನಾವು ಹೆಂಗೆ BPL ಕಾರ್ಡ್ ಮಾಡಿಸ್ಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆ ಇದೊಂಥರ ಇಂಪಾರ್ಟೆಂಟ್ ನ್ಯೂಸ್ ಅಂತಲೇ ಹೇಳಬಹುದು. ಅವರು ಯಾವುದೇ ರೀತಿ BPL ಕಾರ್ಡ್ಗೋಸ್ಕರ ಕಾಯೋ ಅಂತ ಅವಶ್ಯಕತೆ ಇರೋದಿಲ್ಲ. ಆದಷ್ಟು ಬೇಗ BPL ಕಾರ್ಡ್ಗೆ ಹೋಗಿ ಅರ್ಜಿಯನ್ನು ಹಾಕಿ, ಜೊತೆಗೆ ಯಾವುದೇ ವಿಳಂಬವಿಲ್ಲದೆ ಕೇವಲ 15 ದಿನಗಳ ಒಳಗಾಗಿ ನಿಮಗೆ ಕಾರ್ಡ್ ಕೊಡಲೇಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಕೂಡ ಒಂದು ಸ್ಟ್ರಿಕ್ಟ್ ಆಗಿ ಆರ್ಡರನ್ನು ಕೂಡ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.